ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಆ್ಯಕ್ಚುಲಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ದ್ವಿತೀಯ ಬಿ ಕಾಮ್ ಅವ್ರಿಗೆ ಇರುವಂತಹ ಬ್ಲಾಕ್ 3ನ ಪಠ್ಯ ಪುಸ್ತಕದ ವಾಣಿಜ್ಯ ಕನ್ನಡದ ಕುರಿತು ನೋಡ್ತಾ ಇದ್ವಿ. ನಾವು ಇದರಲ್ಲಿ ವಾಣಿಜ್ಯ ಕನ್ನಡದ ಬಗ್ಗೆ ಪರಿಚಯವನ್ನು ಮಾಡ್ಕೊಂಡ್ವಿ. ಹಾಗೆಯೇ ವಾಣಿಜ್ಯ ಕನ್ನಡದ ಸ್ವರೂಪ ಲಕ್ಷಣಗಳನ್ನು ಎಲ್ಲ ನೋಡಿದ್ವಿ. ಈಗ ಒಂದು ಟಾಪಿಕ್ ಅದರಲ್ಲಿ ಮಿಸ್ ಆಗಿತ್ತು. ವಾಣಿಜ್ಯ ಕನ್ನಡದ ಮಹತ್ವ ಅನ್ನುವಂಥ ಒಂದು ಟಾಪಿಕ್ ಅದರಲ್ಲಿ ಮಿಸ್ ಆಗಿತ್ತು. ಹಾಗಾಗಿ ಈಗ ಆ ಒಂದು ಟಾಪಿಕ್ ವಾಣಿಜ್ಯ ಕನ್ನಡದ ಮಹತ್ವ ಅಥವಾ ಕಮರ್ಷಿಯಲ್ ಕನ್ನಡದ ಮಹತ್ವವನ್ನು ನಾವು ನೋಡೋದಾದರೆ, ವಾಣಿಜ್ಯ ಕನ್ನಡವು ವ್ಯಾಪಾರ, ಉದ್ಯಮ ಮತ್ತು ವೃತ್ತಿಪರ ವಲಯಗಳಲ್ಲಿ ಕನ್ನಡ ಭಾಷೆಯ ಬಳಕೆಯನ್ನು ಸೂಚಿಸುತ್ತದೆ. ನಾವೀಗಾಗಲೇ ನೋಡಿದ್ವಿ, ವಾಣಿಜ್ಯ ಕನ್ನಡ ಅಂತಂದರೆ ಎಲ್ಲೆಲ್ಲಿ ಬಳಸ್ತಾರೆ, ಇದನ್ನು ವ್ಯಾಪಾರ, ಉದ್ಯಮ ಮತ್ತು ವೃತ್ತಿಪರ ವಲಯಗಳಲ್ಲಿ ಬಳಸುವಂತಹ ಕನ್ನಡ ಭಾಷೆಯನ್ನು ನಾವು ವಾಣಿಜ್ಯ ಕನ್ನಡ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಸೊ ಇದರ ಮಹತ್ವವನ್ನು ನಾವು ನೋಡೋದಾದರೆ, ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಾಗಿ ಇದು ನೇರವಾಗಿ ಸಂಬಂಧಿಸಿದೆ ಅಂತಲೇ ಹೇಳ್ಬಹುದಾಗಿರುತ್ತೆ. ವಾಣಿಜ್ಯ ಕನ್ನಡದ ಪ್ರಮುಖ ಮಹತ್ವಗಳಂದರೆ ಸುಲಭ ಸಂವಹನ ಮತ್ತು ವ್ಯಾವಹಾರಿಕ ವಿಸ್ತರಣೆ. ಅಂದರೆ ಈ ಒಂದು ವಾಣಿಜ್ಯ ಕನ್ನಡ ಅನ್ನುವಂಥ ಒಂದು ಭಾಷೆ ಏನಿದೆ, ಇದು ಸುಲಭವಾಗಿ ಬೇರೆಯವರ ಜೊತೆ ನಾವು ಸಂವಹನವನ್ನು ಮಾಡೋದಕ್ಕೆ, ಮಾತುಕತೆಯನ್ನು ಮಾಡೋದಕ್ಕೆ ಮತ್ತು ವ್ಯವಹಾರವನ್ನು ವಿಸ್ತರಣೆಯನ್ನು ಮಾಡೋದಕ್ಕೆ ಸಹಾಯವಾಗತ್ತೆ ಅಂತಲೇ ಹೇಳ್ಬಹುದಾಗಿರುತ್ತೆ. ಹೇಗೆ ಅಂತ ಹೇಳಿ ನೋಡೋದಾದರೆ, ಸ್ಥಳೀಯ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಇದು ಕಲ್ಪಿಸುತ್ತೆ. ಕನ್ನಡವು ಕರ್ನಾಟಕದ ಅಧಿಕೃತ ಭಾಷೆಯಾಗಿರುವುದರಿಂದ ವ್ಯಾಪಾರ ಸಂಸ್ಥೆಗಳು ಸ್ಥಳೀಯ ಗ್ರಾಹಕರೊಂದಿಗೆ ಕನ್ನಡದಲ್ಲಿ ಸಂವಹನ ನಡೆಸಿದಾಗ ಅವರು ಹೆಚ್ಚು ಆತ್ಮೀಯತೆ ಮತ್ತು ವಿಶ್ವಾಸವನ್ನು ಗಳಿಸುತ್ತಾರೆ. ನಾವು ಯಾವ ಒಂದು ಪ್ರದೇಶದಲ್ಲಿ ವಾಸಿಸ್ತಾ ಇರ್ತೀವಿ, ಆ ಪ್ರದೇಶದ ಜನರ ಮಾತೃಭಾಷೆ ಏನಾಗಿರುತ್ತೆ, ಅಂಥ ಒಂದು ಭಾಷೆಯಲ್ಲಿ ನಾವು ಸಂವಹನವನ್ನು ನಡೆಸಿದಾಗ ಜನರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗತ್ತೆ. ಆಗ ಅವರು ನಮ್ಮ ಬಗ್ಗೆ ಹೆಚ್ಚು ಆತ್ಮೀಯತೆ, ವಿಶ್ವಾಸವನ್ನು ಗಳಿಸೋದಕ್ಕೆ ಸಹಾಯ ಕೂಡ ಆಗುತ್ತೆ. ಹಾಗಾಗಿ ವಾಣಿಜ್ಯ ಕನ್ನಡ ಅನ್ನುವಂಥದ್ದು ಸಹ ಇಂಥ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಅಂತಲೇ ಹೇಳಬಹುದಾಗಿರುತ್ತೆ. ನೆಕ್ಸ್ಟು, ಬೃಹತ್ ಮಾರುಕಟ್ಟೆ ಪ್ರವೇಶ. ಅಂದರೆ ಕನ್ನಡವನ್ನು ಬಳಸುವ ಬಹುದೊಡ್ಡ ಜನಸಂಖ್ಯೆಯನ್ನು ತಲುಪಲು ಇದು ಅವಕಾಶವನ್ನು ನೀಡುತ್ತೆ. ಇದರಿಂದ ವ್ಯಾಪಾರ ಮತ್ತು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡೋದಕ್ಕೆ ಸಹ ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟು, ಪತ್ರ ವ್ಯವಹಾರ. ಅಂದರೆ ವಾಣಿಜ್ಯ ಪತ್ರಗಳು, ವರದಿಗಳು, ಒಪ್ಪಂದ ಮತ್ತು ಇತರ ಅಧಿಕೃತ ದಾಖಲೆಗಳನ್ನು ಕನ್ನಡದಲ್ಲಿ ಬರೆಯುವುದರಿಂದ ಸ್ಪಷ್ಟತೆ ಹೆಚ್ಚುತ್ತದೆ ಮತ್ತು ಕಾನೂನು ಪ್ರಕ್ರಿಯೆಗಳು ಸುಲಭವಾಗುತ್ತದೆ. ಇಲ್ಲಿ ನಾವು ಯಾವ ಭಾಷೆಯಲ್ಲಿ ಮಾತಾಡ್ತೀವಿ ಅದೇ ಭಾಷೆಯಲ್ಲಿ, ಅಂದರೆ ಇತರರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ನಾವು ಯಾವಾಗ ವ್ಯವಹಾರವನ್ನು ಮಾಡ್ತೀವಿ, ಪತ್ರಗಳ ಮೂಲಕ ವ್ಯವಹಾರವನ್ನು ಮಾಡ್ತೀವಿ, ಅದು ಬಹಳ ಪಾರದರ್ಶಕವಾಗಿರುತ್ತೆ ಮತ್ತು ಸ್ಪಷ್ಟವಾಗಿ ಅವರಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಇಂಥ ಒಂದು ಪತ್ರ ವ್ಯವಹಾರ ಕಾನೂನು ಪ್ರಕ್ರಿಯೆಗಳು ಮತ್ತು ಸ್ಪಷ್ಟತೆಯನ್ನು ಹೆಚ್ಚೋದಕ್ಕೆ ಸಹಾಯವನ್ನು ಮಾಡುತ್ತೆ ಅಂತಲೇ ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟು, ಉದ್ಯೋಗಾವಕಾಶ ಮತ್ತು ಔದ್ಯೋಗಿಕ ಕೌಶಲ್ಯ. ಅಂದರೆ ವಾಣಿಜ್ಯ ಕ್ಷೇತ್ರದ ವ್ಯವಹಾರಗಳು ಕನ್ನಡದಲ್ಲಿ ನಡೆಯೋದ್ರಿಂದ ಕನ್ನಡ ಬರುವಂತಹ ಉದ್ಯೋಗಿಗಳಿಗೆ ಬ್ಯಾಂಕಿಂಗ್, ಲೆಕ್ಕಪತ್ರ ನಿರ್ವಹಣೆ, ಮಾರಾಟ ಮತ್ತು ಗ್ರಾಹಕ ಸೇವಾ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ. ಮಾತೃಭಾಷೆಯಲ್ಲಿ ನಾವು ವ್ಯವಹಾರವನ್ನು ಮಾಡೋದ್ರಿಂದ ನಮ್ಮ ಸುತ್ತಮುತ್ತ ಇರೋ ಜನಗಳು ಸಹ ಅದೇ ಒಂದು ಭಾಷೆಯನ್ನು ಮಾತಾಡೋದ್ರಿಂದ ಅವ್ರಿಗೇನಾಗುತ್ತೆ, ನಾವು ಮಾತಾಡುವಂತಹ ಮಾತುಗಳ ಅರ್ಥ ಆಗುತ್ತೆ. ಹಾಗಾಗಿ ಅವರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯವಹಾರವನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ. ಇತ್ತೀಚೆಗೆ ನಾವು ಬ್ಯಾಂಕ್ಗಳಲ್ಲಿ ಹೋದರೆ ನಾರ್ತ್ ಇಂಡಿಯನ್ಸು ಹೆಚ್ಚಾಗಿ ಬ್ಯಾಂಕ್ಗಳಲ್ಲಿ ಇರ್ತಾರೆ. ಇದೇ ವಿಚಾರವಾಗಿ ನಾವು ಕೂಡ ಅಲ್ಲಲ್ಲಿ ನ್ಯೂಸ್ಗಳಲ್ಲಿ ಇಂಥ ವಿಚಾರಗಳನ್ನು ನೋಡ್ತಾ ಇರ್ತೀವಿ. ಕನ್ನಡ ಮಾತಾಡೋದಿಲ್ಲ ಅವರು, ಕನ್ನಡ ಅವ್ರಿಗೆ ಹೇಳಿದ್ದು ಅರ್ಥ ಆಗೋದಿಲ್ಲ, ಅವ್ರಿಗೆ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅಥವಾ ಅವರು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಇತ್ತೀಚೆಗೆ ಹೆಚ್ಚಾಗಿ
ನ್ಯೂಸ್ ಆಗ್ತಿರೋ ಅಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಅವರು ಪರಭಾಷೆಯವರು, ಅವರು ಆಡುವಂಥ ಮಾತುಗಳು ನಮಗೆ ಅರ್ಥ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾಗಿ ಇಂಥ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಒಂದು ದೃಷ್ಟಿಯಿಂದ ಪ್ರಾದೇಶಿಕ ಭಾಷೆಯನ್ನು ಬಲ್ಲವರನ್ನೇ ಅಂಥ ಒಂದು ಉದ್ಯೋಗಕ್ಕೆ ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಆ ಪ್ರಾದೇಶಿಕ ಭಾಷೆ ಗೊತ್ತಿರುವಂತಹ ಜನರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ಕೌಶಲ್ಯವರ್ಧನೆ ಅಂದರೆ ಕನ್ನಡ ಭಾಷೆಯಲ್ಲಿ ವಾಣಿಜ್ಯದ ಜ್ಞಾನವನ್ನು ಅಂದರೆ ಕಾಮರ್ಸ್ ಎಜುಕೇಷನನ್ನು ಒದಗಿಸೋದ್ರಿಂದ ಸ್ಥಳೀಯ ಯುವಕರು ತಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಉದ್ಯಮಶೀಲರಾಗಲು ಸಹಾಯವಾಗುತ್ತದೆ. ಅಂದರೆ ಇತ್ತೀಚಿನ ಯುವಕರು ಸಾಧಾರಣವಾಗಿ ಇಂಗ್ಲೀಷ್ ಬಗ್ಗೆ ಸ್ವಲ್ಪ ಜ್ಞಾನ ಹೊಂದಿರುವವರಾಗಿರ್ತಾರೆ. ಆದರೂ ಅದರಲ್ಲೂ ಸಹ ಕೆಲವರು ಇಂಗ್ಲೀಷ್ ಬಗ್ಗೆ ಸ್ವಲ್ಪ ಕಡಿಮೆ ಜ್ಞಾನವನ್ನು ಹೊಂದಿರ್ತಾರೆ. ಅಂಥವರಿಗೆ ಕನ್ನಡ ಭಾಷೆಯಲ್ಲಿ ಕಾಮರ್ಸ್ ಎಜುಕೇಷನನ್ನು ಒಂದು ವೇಳೆ ಕೊಟ್ಟಿದ್ದೇ ಆದರೆ ಅಂಥ ಯುವಕರಿಗೆ ಅಂದರೆ ಸ್ಥಳೀಯ ಯುವಕರಿಗೆ ತಮ್ಮಲ್ಲಿರುವಂಥ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಅದನ್ನು ಉತ್ತಮವಾಗಿ ಬಳಸ್ಕೊಂಡು ಉದ್ಯಮದಲ್ಲಿ ಅವರು ಮುಂದೆ ಬರೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳಲಾಗತ್ತೆ. ನೆಕ್ಸ್ಟು ಸರ್ಕಾರದ ಬೆಂಬಲ ಮತ್ತು ನೀತಿಗಳು. ಸರ್ಕಾರಿ ಸಂಸ್ಥೆಗಳೊಂದಿಗೆ ಸಂಪರ್ಕವನ್ನು ಸಾಧಿಸೋದಕ್ಕೆ ನಮಗೆ ಯಾವ ಒಂದು ಭಾಷೆ ಬೇಕಾಗತ್ತೆ, ಕನ್ನಡ ಭಾಷೆ ಬೇಕಾಗತ್ತೆ. ಯಾಕೆ ಅಂತಂದರೆ ಸರ್ಕಾರಿ ಕಚೇರಿಗಳು, ಬ್ಯಾಂಕ್ಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳು ಕನ್ನಡದಲ್ಲಿ ವ್ಯವಹರಿಸುವುದನ್ನು ಪ್ರೋತ್ಸಾಹಿಸುವುದರಿಂದ ವ್ಯವಹಾರದ ಪ್ರಕ್ರಿಯೆಗಳು ಸರಳವಾಗತ್ತೆ. ಇದೆಲ್ಲದನ್ನು ಕೂಡ ನಾವು ಆಡಳಿತ ಕನ್ನಡದ ಬಗ್ಗೆ ಏನು ಕಲ್ತಿದ್ವಿ ಅದೇ ವಿಚಾರ ಇಲ್ಲೂ ಕೂಡ ಅಪ್ಲೈ ಆಗತ್ತೆ. ಆಡಳಿತ ಕನ್ನಡಕ್ಕೂ ಸಹ ಇದೇ ಒಂದು ಪಾಯಿಂಟ್ಗಳು ಅಪ್ಲೈ ಆಗತ್ತೆ. ಆಡಳಿತ ಕನ್ನಡ ನಮಗೆ ಏನಕ್ಕೆ ಮುಖ್ಯ ಅಂತಂದಾಗ ನಾವು ಏನೆಲ್ಲ ವಿಚಾರಗಳನ್ನು ಕಲ್ತಿದ್ವೋ ಅದೇ ರೀತಿ ಇಲ್ಲಿ ವಾಣಿಜ್ಯ ಕನ್ನಡಕ್ಕೂ ಸಹ ಸೇಮ್ ಪಾಯಿಂಟ್ಗಳು, ಸೇಮ್ ವಿಚಾರಗಳು ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ಕಾನೂನು ಪಾಲನೆ ಅಂದರೆ ರಾಜ್ಯ ಸರ್ಕಾರವು ಕನ್ನಡ ಭಾಷೆಯಲ್ಲಿ ವಾಣಿಜ್ಯ ನಿಯಮಗಳು ಮತ್ತು ನೀತಿಗಳನ್ನು ಜಾರಿಗೊಳಿಸಲು ಸಹಾಯವಾಗುತ್ತೆ. ನೆಕ್ಸ್ಟು ಆರ್ಥಿಕ ಚಟುವಟಿಕೆಗಳ ಉತ್ತೇಜನ ಅಂದರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಬೆಂಬಲ ನೀಡೋದಕ್ಕೆ ಈ ಒಂದು ವಾಣಿಜ್ಯ ಕನ್ನಡ ಅನ್ನುವಂಥದ್ದು ಸಹಾಯ ಆಗತ್ತೆ. ಸಣ್ಣ ಉದ್ಯಮಿಗಳು ಮತ್ತು ಸ್ಥಳೀಯ ಕೈಗಾರಿಕೆಗಳು ತಮ್ಮ ವಹಿವಾಟುಗಳನ್ನು ತಮ್ಮ ಮಾತೃಭಾಷೆಯಲ್ಲಿ ಸುಲಭವಾಗಿ ನಿರ್ವಹಿಸಲು ಸಾಧ್ಯವಾಗತ್ತೆ. ನೆಕ್ಸ್ಟು ಹಣಕಾಸು ಸಾಕ್ಷರತೆ ಅಂದರೆ ಬ್ಯಾಂಕಿಂಗ್ ಮತ್ತು ಹಣಕಾಸು ವಿಷಯಗಳನ್ನು ಕನ್ನಡದಲ್ಲೇ ವಿವರಿಸುವುದರಿಂದ ಜನಸಾಮಾನ್ಯರಲ್ಲಿ ಹಣಕಾಸು ಸಾಕ್ಷರತೆ ಹೆಚ್ಚುತ್ತದೆ. ಇಲ್ಲಿ ಎಷ್ಟೋ ಜನರಿಗೆ ಬ್ಯಾಂಕ್ಗಳಲ್ಲಿ ಯಾವ ರೀತಿ ವ್ಯವಹಾರವನ್ನು ಮಾಡಬೇಕು ಅನ್ನುವಂಥ ವಿಚಾರಗಳೇ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಯಾಕೆ ಅಂತಂದರೆ ಅವರು ಬ್ಯಾಂಕ್ಗಳಿಗೆ ಹೋಗಿ ಗೊತ್ತಿರೋದಿಲ್ಲ, ಅಥವಾ ಅಲ್ಲಿರುವಂಥ ಜನರು ಆಡುವಂಥ ಭಾಷೆ ಅವರಿಗೆ ಅರ್ಥ ಆಗದೆ ಇರೋದ್ರಿಂದ ಅಲ್ಲಿನ ಹಣಕಾಸು ವಿಷಯಗಳಾಗಿರ್ಬೋದು ಅಥವಾ ಅಲ್ಲಿ ಬ್ಯಾಂಕ್ಗಳಲ್ಲಿ ಬರುವಂತಹ ಹೊಸ ಹೊಸ ಸ್ಕೀಮ್ಗಳಾಗಿರ್ಬೋದು, ಇಂಥ ಯಾವುದೇ ವಿಚಾರಗಳು ಅವ್ರಿಗೆ ತಿಳಿಯೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಕನ್ನಡವನ್ನು ಗೊತ್ತಿರುವಂಥವರೇ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ಅವರು ಕನ್ನಡದಲ್ಲಿ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ವಿಚಾರಗಳಾಗಿರ್ಬೋದು ಅಥವಾ ಹೊಸದಾಗಿ ಬರುವಂತಹ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು ಕನ್ನಡದಲ್ಲಿ ವಿವರಣೆಯನ್ನು ನೀಡೋದ್ರಿಂದ ಅಥವಾ ಜನಸಾಮಾನ್ಯರಿಗೆ ತಿಳುವಳಿಕೆಯನ್ನು ನೀಡೋದ್ರಿಂದ ಅವ್ರಿಗೂ ಸಹ ಹಣಕಾಸಿನ ಬಗ್ಗೆ ಸಾಕ್ಷರತೆ ಹೆಚ್ಚುತ್ತದೆ ಅಂತಲೇ ಹೇಳಬಹುದಾಗಿರುತ್ತೆ. ನೆಕ್ಸ್ಟು ಸಾಂಸ್ಕೃತಿಕ ಮತ್ತು ಭಾಷಾ ಸಂರಕ್ಷಣೆ ಅಂದರೆ ವ್ಯಾಪಾರ ಕ್ಷೇತ್ರದಲ್ಲಿ ಕನ್ನಡದ ಸಕ್ರಿಯ ಬಳಕೆಯು ಭಾಷಾ ಶುದ್ಧತೆ ಮತ್ತು ಬೆಳವಣಿಗೆಗೆ ಕೊಡುಗೆಯನ್ನು ನೀಡುತ್ತದೆ. ಇದು ಶಬ್ದದ ಕೋಶವನ್ನು ವಾಣಿಜ್ಯ ಕ್ಷೇತ್ರದ ಅಗತ್ಯಗಳಿಗೆ ತಕ್ಕಂತೆ ವಿಸ್ತರಿಸಲು ಸಹಾಯವನ್ನು ಮಾಡುತ್ತೆ. ಅಂದರೆ ಈ ಒಂದು ಭಾಷೆಯನ್ನು ನಾವು ವ್ಯಾಪಾರ ಕ್ಷೇತ್ರದಲ್ಲಿ ಬಳಸೋದ್ರಿಂದ ಕನ್ನಡ ಶಬ್ದಕೋಶವನ್ನು ಅಂದರೆ ಕನ್ನಡ ಭಾಷೆಯನ್ನು ಸಹ ನಾವು ವಾಣಿಜ್ಯ ಕ್ಷೇತ್ರದ ಅಗತ್ಯಗಳಿಗೆ ತಕ್ಕಂತೆ ವಿಸ್ತರಣೆಯನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಅಂತಲೇ ಹೇಳ್ಬಹುದಾಗಿರುತ್ತೆ. ಒಟ್ಟಿನಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ವಾಣಿಜ್ಯ ಕನ್ನಡವು
ಕೇವಲ ಭಾಷಾ ಬಳಕೆಯಲ್ಲ, ಬದಲಿಗೆ ಕರ್ನಾಟಕದ ಆರ್ಥಿಕ ಪ್ರಗತಿ, ಸ್ಥಳೀಯ ಉದ್ಯೋಗಾವಕಾಶ ಸೃಷ್ಟಿ ಮತ್ತು ಜನರ ಸಬಲೀಕರಣಕ್ಕೆ ಪ್ರಬಲ ಸಾಧನವಾಗಿದೆ ಅಂತಲೇ ಹೇಳ್ಬೋದಾಗಿರುತ್ತೆ. ಇದಿಷ್ಟು ವಾಣಿಜ್ಯ ಕನ್ನಡದ ಮಹತ್ವ ಆಗಿರುತ್ತೆ. ಇದಿಷ್ಟು ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.